ಇನ್ನು ಉತ್ತರ ಕರ್ನಾಟಕದಲ್ಲಂತೂ ಮಳೆರಾಯನ ಆರ್ಭಟ ಇನ್ನೂ ಮುಂದುವರೆದಿದೆ. ಅಲ್ಲಿನ ಜನ ಸಾಕಪ್ಪ ಮಳೆ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾರೆ. ಈಗ ಆ ರೀತಿಯಾಗಿ ಮಳೆ ಆಗ್ತಾ ಇದೆ. ಇನ್ನು ಬೆಳಗಾವಿ ಗಡಿ ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಬೆಳಗಾವಿ ಗಡಿ ಭಾಗ ಅಂತಂದ್ರೆ ಆಲ್ಮೋಸ್ಟ್ ಈ ಧಾರವಾಡ, ಬೆಳಗಾವಿ ಈ ಭಾಗದಲ್ಲೆಲ್ಲ ಬಹಳಷ್ಟು ಮಳೆ ಆಗ್ತಾ ಇದೆ. ಹಿರಣ್ಯಕೇಶಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ರಸ್ತೆ ಸಂಪರ್ಕ ಸೇತುವೆ ಅಪಾಯ ಮಟ್ಟದಲ್ಲಿ ಹಿರಣ್ಯಕೇಶಿ ನದಿ ಹರಿತಾ ಇದೆ. ಅಪಾಯ ಮಟ್ಟ ಲೆಕ್ಕಿಸದೆ ವಾಹನ ಸವಾರರು ಸಂಚರಿಸ್ತಾ ಇದ್ದಾರೆ. ಅದರಲ್ಲೇ ಪ್ರವಾಹದ ಪರಿಸ್ಥಿತಿಯಲ್ಲೂ ಪರಿಶೀಲನೆ ಮಾಡದ ತಾಲೂಕಾಡಳಿತ. ಬೆಳಗಾವಿ ಗಡಿ ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಮದಮಕ್ಕನಾಳ ಯರನಾಳ ಸಂಪರ್ಕ ಸೇತುವೆ ಜಲಾವೃತ ಆಗಿರೋದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳಷ್ಟು ಮಳೆ ಆಗ್ತಾ ಇದೆ. ಸ್ವಲ್ಪ ಮಳೆ ನಿಂತರೆ ಸಾಕು, ಅಲ್ಲಿನ ಯುವಕರು ಈ ಪಾಪ ಕೆಲಸಕ್ಕೆಲ್ಲ ಹೋಗೋರೆಲ್ಲ ಮನೆಯಿಂದ ಹೊರಗಡೆ ಬರ್ತಾರೆ. ಕೆಲಸಕ್ಕೆಲ್ಲ ಹೋಗಲೇಬೇಕಾದಂಥ ಪರಿಸ್ಥಿತಿ. ಇದೆಲ್ಲ ಒಂದು ಲೆಕ್ಕ. ಆದರೆ ಈ ಸೇತುವೆಗಳಿರ್ತಾವಲ್ಲ, ಈ ಹಳ್ಳಗಳಿಗೆ, ಈ ನದಿಗಳಿಗೆಲ್ಲ ಅಡ್ಡಲಾಗಿ ಸೇತುವೆಗಳನ್ನು ನಿರ್ಮಾಣ ಮಾಡಿರ್ತಾರಲ್ಲ, ಆ ಸೇತುವೆಗಳು ಕೂಡ ಮುಳುಗಡೆ ಆಗಿದ್ದಾವೆ. ಈಗ ಹೆಚ್ಚು ಕಡಿಮೆ ಆದರೆ ಮುಗಿದೇ ಹೋಯಿತು, ನೀರ್ಪಾಲೆ. ಆದರೂ ಬೇರೆ ಬೇರೆ ಕಡೆಗೆ ಹೋಗಬೇಕಾಗಿರುತ್ತೆ, ಹೋಗ್ತಾ ಇರ್ತಾರೆ. ಇದು ಬೆಳಗಾವಿಯ ಮದಮಕ್ಕನಾಳ ಯರನಾಳ ಸಂಪರ್ಕ ಸೇತುವೆ ಜಲಾವೃತ ಆಗಿರುವಂಥದ್ದು. ಹಿರಣ್ಯಕೇಶಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂಥ ರಸ್ತೆ ಸಂಪರ್ಕ ಸೇತುವೆ ಮುಳುಗಡೆ ಆಗಿದೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಹಿರಣ್ಯಕೇಶಿ ನದಿ ಅನ್ನೋದು ಗೊತ್ತಾಗ್ತಾ ಇದೆ. ಅಪಾಯದ ಮಟ್ಟ ಲೆಕ್ಕಿಸದೆ ವಾಹನ ಸವಾರರು ಅದರಲ್ಲೇ ಸಂಚಾರವನ್ನು ನಡೆಸ್ತಾ ಇದ್ದಾರೆ. ಪ್ರವಾಹದ ಪರಿಸ್ಥಿತಿಯಲ್ಲೂ ಪರಿಶೀಲನೆ ಮಾಡಕ್ಕೆ ಬಂದಿಲ್ಲ ತಾಲೂಕಾಡಳಿತ.